ಕಾಳು ಕೊಡ್ಬೇಡಿ ಕಾಳು ಕೊಡ್ಬೇಡಿ ಓಕೆ ಕಾಳು ಕೊಡ್ಬೇಕು ಕಾಳು ತೋರಿಸು ಆಕಾಯ ಕೊಡ್ಬೇಕು ಆಕಾಯ ಇದೆ ಒಣಬೇಸಾಯ ಕೃಷಿಯಲ್ಲಿ ಹೆಚ್ಚು ಮಾಗಿ ಉಳುಮೆ ಮಾಡೋದರಿಂದ ಏನಾಗತ್ತೆ ಅಂದರೆ ಹೆಚ್ಚು ಭೂಮಿ ಫಲವತ್ತತೆ ಹೆಚ್ಚಾಗುತ್ತದೆ. ಇರ್ತಕ್ಕಂಥ ಕ್ರಿಮಿಯದ ಇರ್ತಕ್ಕಂಥ ಕೋಶಗಳು ಮತ್ತು ಭೂಮಿಯಲ್ಲಿ ಇರ್ತಕ್ಕಂಥ ಹೆಚ್ಚು ಲವಣಾಂಶಗಳು ಮತ್ತು ಪೋಷಕಾಂಶಗಳಿಗೆ ಒಂದು ಶಕ್ತಿ ಬರ್ತಾಯಿದೆ. ಹೀಗೆ ಒಂದು ರೈತ ತನ್ನ ಚಟುವಟಿಕೆಗಳನ್ನು ಮಾಡ್ತಾ ಇರಬೇಕು, ಅಂದಾಗ ಭೂಮಿಯ ಒಂದು ಶಕ್ತಿ ಬರ್ತಾಯಿದೆ. ಈ ಸದ್ಯ ಮುಂಗಾರಿನಲ್ಲಿ ಶೇಂಗಾ ಬಿತ್ತನೆ ಮಾಡಿ ಆ ರೈತ ಒಂದು ಬೆಳೆ ಕಟಾವು ಮುಗಿಸಿ ಸದ್ಯ ಆ ಒಂದು ಭೂಮಿಯ ಒಂದು ಸದ್ಯ ಖಾಲಿ ಇದೆ. ಹಾಗೆ ಅದನ್ನು ಮಧ್ಯಂತರ ಏನು ಒಣ ಬೇಸಾಯ ಇದು ಮಾಗಿ ಉಳುಮೆಯನ್ನು ಮಾಡ್ತಾಯಿದ್ದಾನೆ. ಮಾಗಿ ಉಳುಮೆ ಮಾಡೋದ್ರಿಂದ ಭೂಮಿಯಲ್ಲಿರ್ತಕ್ಕಂಥ ಈ ರೀತಿ ಒಂದು ಚಟುವಟಿಕೆ ರೈತ ಹಲವಾರು ವಿಚಾರದಿಂದ ತನ್ನ ಕೃಷಿ ಪರಿಕರಣಗಳನ್ನು ಸಹ ಮರದ ದಿಣ್ಣೆಗಳಿಂದ ಮಾಡಿಕೊಂಡು ತಾನು ಇನ್ನೂ ಈವರೆಗೂ ಹೋದರೂ ಸಹಿತ ಕಾರ್ಯಗತ ಆಗುತ್ತಿದ್ದಾನೆ. ಹೀಗೆ ನಾವು ಪ್ರತಿಯೊಂದು ಸಹಿತ ನಾವು ಮಾಡಬೇಕು. ಯಾಕಂದರೆ ಭೂಮಿಯನ್ನು ಶಕ್ತಿಯ ಹೆಚ್ಚು ನಾವು ಫಲವತ್ತತೆ ಮಾಡಬೇಕು, ಮಣ್ಣು ಸಂರಕ್ಷಣೆ ಮಾಡಬೇಕಂದ್ರೆ ಸಹಿತ ಈ ಕ್ರಮವೂ ಸಹಿತ ಸೂಕ್ತವಾದ ಕ್ರಮ. ಹೀಗೆ ಪ್ರತಿಯೊಂದು ಹಂತಕ್ಕೂ ಸಹಿತ ರೈತ ತನ್ನ ಕಾಯಕದ ಮಾಡಿದ್ರೆ ಮಾತ್ರ ಭೂಮಿಯಲ್ಲಿ ಹೆಚ್ಚು ಶಕ್ತಿ ಬರ್ತೈತೆ. ಮತ್ತು ಇನ್ನುಳಿದ ಮುಂದಿನ ವರ್ಷ ಬೆಳೆ ಸಹಿತ ಸಮೃದ್ಧಿಯಾಗಿ ಬರಲು ಏನೂ ಶಕ್ಕಿಲ್ಲ. ಅದು ಒಳ್ಳೆಯ ರೀತಿಯಿಂದ ಭೂಮಿಯಲ್ಲಿ ಶಕ್ತಿ ಇರೋದರಿಂದ ಬೆಳೆಯು ಸಹಿತ ಮುಂದಿನ ವರ್ಷ ಸಹಿತ ಉತ್ತಮವಾದ ಬೆಳೆ ಬರ್ತಾಯಿದೆ. ಹೀಗೆ ಕಪ್ಪು ಮಣ್ಣು ಆಧಾರಿತ ಕೆಂಪು ಮಣ್ಣು ಆಧಾರಿತ ಎರಡೂ ವಿಧಾನದಲ್ಲಿ ಸಹಿತ ನಾವು ಮಾಗಿ ಉಳುಮೆಗಳನ್ನು ನಾವು ಯಥಾಸ್ಥಿತಿ ಕಟ್ಟಬೇಕು ಮಾಡಬೇಕು. ಹೀಗಾದಾಗ ಮಾತ್ರ ರೈತ ತನ್ನ ಬದುಕು ಮತ್ತು ಭೂಮಿ ಮತ್ತು ಬೆಳೆ ಎಲ್ಲವೂ ಅಚ್ಚುಕಟ್ಟಾಗಿ ತೆಗಿಬೋದು ಅಂತ ಈ ಮೂಲಕ ಹೇಳ್ತಾಯಿದ್ದೇನೆ. ಈ ಮುಂದಿನ ವರ್ಷ ಅಂದರೆ 2024ರ ಮುಂಗಾರು ಹಂತದಲ್ಲಿ ನಮ್ಮ ಒಣಬೇಸಾಯ ಕೃಷಿಯಲ್ಲಿ ಮೆಣಸಿನಕಾಯಿ ಬೆಳೆಗಳನ್ನು ನಾವು ವಾಣಿಜ್ಯ ಬೆಳೆಗಳಂತ ನಾವು ಬೆಳೀತಾ ಇದ್ದೀವಿ. ಆ ವಾಣಿಜ್ಯ ಬೆಳೆಗಳಲ್ಲಿ ಮೆಣಸಿನಕಾಯಿ ಪ್ರಮುಖವಾದಂಥ ಬೆಳೆ. ಈ ಬೆಳೆಯು ಸುಮಾರು ವರ್ಷಗಳಿಂದ ನಾವು ಬೆಳ್ಕೊತಾ ಬಂದ್ವಿ. ಆದ್ರೆ ಇವತ್ತಿರ್ತಕ್ಕಂಥ APMC ಧಾರಣೆಯು ಭಾಳ ಅಧೋಗತಿಗೆ ಹೋಗಿದೆ. ಸುಮಾರು ಇವತ್ತು ದ್ಯಾವನೂರು ಆಗಿರ್ಬೋದು, ನೂಲು ಡೈಪ್ ಆಗಿರ್ಬೋದು, ಹಲವಾರು ಜಾತಿಗಳ ಬೆಳೆಗಳನ್ನು ನಾವು ಬೆಳಿಬೇಕಂತಂದ್ರೆ ಹಲವಾರು ರೀತಿಯಿಂದ ಖರ್ಚಿದೆ. ಮತ್ತು ಅದಕ್ಕಾದಂಥ ಸುಮಾರು ಇದು ನಮಗೆ ಬೆಳೆ ರೈತರಿಗೆ ತಗೊಳ್ಬೇಕಂತಂದ್ರೆ ಸುಮಾರು 8 ತಿಂಗಳು ಬೇಕು. ನಮಗೆ 7 ರಿಂದ 8 ತಿಂಗಳು ಬೇಕು ನಮಗೆ ಈ ಬೆಳೆ ನಮ್ಮ ರೈತನ ಕೈಗೆ ಬೆಳೆ ತೆಗೆದುಕೊಂಡ್ರೆ ಇಷ್ಟು ಕಾಲಾವಧಿ ಇರ್ತಕ್ಕಂಥ ಬೆಳೆ. ಈ ಬೆಳೆ ಏನಪ್ಪ ಅಂತಂದ್ರೆ ಪ್ರಮುಖವಾಗಿ ವಾಣಿಜ್ಯ ಬೆಳೆ. ಮತ್ತು ಇವತ್ತದು ಮಸಾಲೆ ಪದಾರ್ಥನೂ ಹೌದು. ಮಸಾಲೆಗೆ ಸಾಕಷ್ಟು ಇದಕ್ಕೆ ಬೇಡಿಕೆ ಇದ್ರೂ ಸಹಿತ ಇವತ್ತಿರ್ತಕ್ಕಂಥ ಬೆಲೆ ದಿಢೀರಿನ ಕುಸಿತದಿಂದ ಏನಾಯ್ತು ಅಂತಂದ್ರೆ ಸುಮಾರು ಇವತ್ತು ನಾವು ನೋಡಿದ ಪ್ರಕಾರ ಅಂತಂದ್ರೆ ಮೊನ್ನೆ APMC ಧರಣಿ ನೋಡಿದಾಗ ಏನಾಯ್ತಂದ್ರೆ 25,000ರಿಂದ 30,000 ಲಾಸ್ಟ್ ಪ್ರತಿ ಕ್ವಿಂಟಲ್ಗೆ ಆಗಿದೆ. ಸುಮಾರು ಹಿಂದಿನ ವರ್ಷ ಇದೇ ಮೆಣಸಿನಕಾಯಿ ಬೆಳೆಗೆ 60ರಿಂದ 70,000 ಇತ್ತು. ಇವತ್ತು ಕೂಲಿ ಕಾರ್ಮಿಕರ ಬೆಳೆ ಇವತ್ತು ಕೂಲಿ ಕಾರ್ಮಿಕರ ಏನಪ್ಪ ಅಂದ್ರೆ ಅದಕ್ಕಂತ ಖರ್ಚು ಯಾವುದೂ ಇಲ್ಲ, ಅದು ದ್ವಿಗುಣ ಆಗ್ತಾ ಹೋಗ್ತಾ ಇದೆ. ಆದ್ರೆ ಇವತ್ತು ಬೆಳೆ ಸಹಿತ ದರ ನೋಡಿದ್ರೆ ಭಾಳ ಹಿಮ್ಮುಖಾಗಿದೆ. ಹೀಗಾಗಿ ರೈತರು ಚಿಂತಾಜನಕಾಗಿ ಈ ಬೆಳೆಯನ್ನು ಹಾಕಬಾರ್ದು, ಈ ಬೆಳೆಯನ್ನು ಬಿತ್ತಬಾರ್ದು, ಈ ಬೆಳೆಯನ್ನು ಮಾಡಬಾರ್ದು ಅನ್ನೋಂಥ ಉದ್ದೇಶಕ್ಕೆ ಬಂದ್ಬಿಡ್ತಾರೆ ರೈತರು. ಯಾಕಂದ್ರೆ ನಾವು ಮೊನ್ನೆ ಸಾಂಬಾರು ಪದಾರ್ಥ ಮಂಡಳಿಗೆ ಹೋದಾಗ ಹಲವಾರು ಜಿಲ್ಲೆಯ ಇರ್ತಕ್ಕಂಥ ಕಂಪ್ನಿಗಳು ಬಂದವು. ಮೆಣಸಿನಕಾಯಿ ಮೌಲ್ಯವರ್ಧನೆ ಮಾಡಿ ಪ್ರಾಡಕ್ಟ್ ಮಾಡುವಂಥ ಕಂಪ್ನಿಗಳು ನಮ್ಮ ಭಾರತ ದೇಶದಲ್ಲಿ ಇರ್ಬೋದು, ಕರ್ನಾಟಕ ರಾಜ್ಯದಲ್ಲಿ ಇರ್ಬೋದು ಬಂದಿದ್ರು. ಆದ್ರೆ ಏನು ತಮ್ಮ ಇರ್ತಕ್ಕಂಥ ಏನಪ್ಪ ಅಂದ್ರೆ ಕಂಪ್ನಿ ಮತ್ತು ಅನಂತರ ಎಕ್ಸ್ಪೋರ್ಟರ್ ಬಗ್ಗೆ ಮತ್ತು ಹೇಳಿದ್ರು. ಮತ್ತು ಬೆಳೆಗಾರ ಬಗ್ಗೆನೂ ಸಹಿತ ನೀವು ಎಲ್ಲಿ ಬೆಳೆ ಐತಿ ನಮಗೆ ಹೇಳ್ರಿ, ಮಾಹಿತಿ ಹೇಳ್ರಿ ಅಂತಂದು ಹಲವಾರು ಕಂಪ್ನಿಗಳು ಹೇಳಿದ್ರು. ಆದ್ರೆ ಯಾರು ಮುಂದೆ ಬರ್ತಾ ಇಲ್ಲ. ಅವರು ಮಧ್ಯವರ್ತಿಗಳಿಂದ ತೊಗೊಂತಿದ್ದಾರೆ. ನೇರವಾಗಿ ರೈತನಿಂದ ತೊಗೊಳಂಥ ಶಕ್ತಿ ಕಂಪ್ನಿಗಿಲ್ಲ. ಹೀಗಾಗಿ ಏನಾಗ್ಬಿಡುತ್ತೆ ಅಂದ್ರೆ ರೈತ ಯಾವತ್ತೂ ನೋಡಿದ್ರು ಸಹಿತ ನಿಗದಿತ ಬೆಲೆ ಸಿಗಲಾರ್ದ ರೈತ ಚಿಂತಾಜನಕ ಹಾಕನ. ಇವತ್ತು ನಾವು ಒಣಬೇಸಾಯ ಕೃಷಿಯಲ್ಲಿ ಸಾಕಷ್ಟು ರೈತರು ಮೆಣಸಿನಕಾಯಿನ ನಮ್ಮ ಧಾರವಾಡ, ಗದಗ, ಹಾವೇರಿ ಇಷ್ಟೆಲ್ಲ ಭಾಗದಾಗ ನಾವು ಮೆಣಸಿನಕಾಯಿ ಬೆಳೆದಿದ್ವಿ, ಇನ್ನೂ ಬೆಳೀತಾ ಇದ್ದೀವಿ. ಆದರೆ ಇವತ್ತಿನ ದರ ಕುಸಿತದಿಂದ ರೈತ ಬೇಸತ್ತು ಇವತ್ತಿನ ಖರ್ಚಿಗೆ ಅನುಗುಣವಾಗಿ ರೈತಗೆ ಏನೂ ಆದಾಯ ತೆಗಿತಾ ಇಲ್ಲ. ಹೀಗಾಗಿ ಸಾಂಬಾರು ಮಂಡಳಿ ಸಹಿತ ನಾವು ಪತ್ರಿಕೆ ಮುಖಾಂತರ ಸಹಿತ ನಮ್ಮ ಸಂಯುಕ್ತ ಕರ್ನಾಟಕ ಪತ್ರಿಕಾ ಮಾಧ್ಯಮದವರು ಸಹಿತ ಅದನ್ನು ಅಚ್ಚುಕಟ್ಟಾಗಿ ಬರೆದ್ರು. ಆದರೂ ಇನ್ನೂ ಪ್ರತಿಕ್ರಿಯೆ ಇಲ್ಲ. ಹೀಗಾಗಿ
ಇವ ತೋಟಗಾರಿಕೆ ಬೆಳೆ ಇದು. ತೋಟಗಾರಿಕೆ ಇಲಾಖೆಯವರು ಸಹಿತ ಇದ್ರ ಬಗ್ಗೆ ಭಾಳ ಒಂದು ಒತ್ತು ಕೊಡಬೇಕು. ಯಾಕಂದ್ರೆ ತೋಟಗಾರಿಕೆ ಬೆಳೆ ಇದು. ಹೀಗಾಗಿ ಇದಕ್ಕಾದಂಥ ಬೆಳೆ ವಿಮೆ ಸಹಿತ ಕಟ್ಟಿದ್ರು ಸಹಿತ ಇವತ್ತು ಇರ್ತಕ್ಕಂಥ ಒಂದು ಅತಿವೃಷ್ಟಿಯಿಂದ ಮಳೆಯಿಂದ ಸಾಕಷ್ಟು ಹಾನಿಯಾಗಿ